ಬರ್ದಿಕ್ಕೊಳ್ರಿ. ಎತ್ತು ಕಟ್ಟಿರೋನ್ಗೆ ಮಾತ್ರ ಗೊತ್ತದು, ಯಾಕಂದ್ರೆ ಅವ್ರಿಗೆಲ್ಲಿ ಗಾಯ ಆಗೈತೆ ಅಂತ ನೋಡೋನು ಓನರ್ರೇ. ನಿಧಾನ. ರಾಮ, ಎತ್ತು ಕಟ್ಟಿರೋದಲ್ಲ, ದಮ್ಮು ಬೇಕು ಎತ್ತು ಸಾಕೋಕು ನೋಡ. ಸುಮ್ಮನೆ ಎತ್ತು ಕಟ್ಕೊಂಡು ಹಳ್ಳಿ ಕಾರ್ ಹೊಡಿಯ ಹೊರ್ತು ಸಂತೋಷ ಆಗಿಲ್ಲ. ದೊಡ್ಡ ಎತ್ತು ಯಾರು ಕಟ್ತಾರೋ ಅವರೆಲ್ಲ ಗಂಡು ಮಕ್ಳೇನೆ. ಆಮೇಲೆ ಅಣ್ಣ ನೋಡ್ರಿ, ಯಾವುದೇ ಕೈ ಇಲ್ಲ. ಹೌದೌದು, ಬಿಗ್ಲೇ ಇಟ್ಕೊಂಡಿಲ್ಲ. ಅದೇ ಲೋಗಡ್ ಕಡ್ಡಿ. ಅದಕ್ಕೂ ಚೆನ್ನಾಗಿ ಟೂಲ್ ಬಾಕ್ಸ್ ಥರ ಚೆನ್ನಾಗಿ ಮಾಡಿದ್ದಾನೆ. ಹಾಂ, ಮುಂದೆ ನಡ್ಕೊಂಡು ಹೋಗಿ ಬರ್ತೀರಾ? ಅವೇ ಹೋಗ್ತಾ ಇದ್ದಾವಲ್ಲ, ಅವಕ್ಕೆ ಯಾವ ಲೆಕ್ಕ ಹೇಳಿ? ಸೂಪರ್ ಆಗಿದೆ. ಹೌದು ಹೌದೌದು. ಗಾಡಿ ಬಂದ್ರಲ್ಲ ಇವೇನು ಭಯ ಬಿಡೋದ ಬಿಡಿ, ಇವೇನು ಭಯ ಬಿಡೋದ. ನೋಡಿ ಹೆಂಗಾದ್ರು ಒಂದು ಭಾಳ ದಿನಗಳ ಮೇಲೆ ಹೋಗ್ತಾ ಇದಾವಲ್ಲ ರಾಮ ಲಕ್ಷ್ಮಣ.
ಇದು ಫ್ರೆಂಚ್ ಕಾರ್ ಬಂದ್ರೆ ಜನ ನೋಡಲ್ಲ. ಹಾಂ ಅದಕ್ಕೆ ಹಳ್ಳಿ ಕಾರ್ ಎತ್ತು ಬಂದ್ರೆ ಹೌದೌದು ನೋಡ್ತಾರೆ ಜನ. ಮತ್ತೆ ಅದೇ ಹಳ್ಳಿ ಕಾರ್ ಗೊತ್ತು. ಜನ ಹಿಂಗ್ ಮಾತಾಡ್ತಾರೆ, ಅಭಿಮಾನಿ ಸರ್ ಹಳ್ಳಿ ಕಾರ್ ಅಂದ್ರೆ ಅದೇ ಗೊತ್ತು. ಆಮೇಲೆ ಅಣ್ಣ ರಾಜ ಗಾಂಭೀರ್ಯನೇ ನಡೆ. ಹೌದೌದು ಆಮೇಲೆ ಅಣ್ಣ ನೋಡ್ರಿ ಯಾವುದೇ ಕೈ ಇಲ್ಲ, ಹೌದೌದು ಆ ಬಿಗ್ಲೆ ಹಿಡ್ಕೊಂಡಿಲ್ಲ. ಅದೇ ಇನ್ನೊಂದ್ ಸರ್ ಒಬ್ಬರೇ ನಡಿಬೇಕಂದ್ರೆ ರೋಡಲ್ಲಿ ತುಂಬಾ ಆಯಾಸ ಆಗುತ್ತೆ. ಹೌದೌದು ನಮ್ ಜೊತೆ ನಡೀತಾ ಇದ್ರೆ ದನ ಜೊತೆ ಅದು ನಡೆದಂಗೆ ಗೊತ್ತಿರಲ್ಲ. ಹೌದು 50 ಕಿಲೋಮೀಟರ್ ಹೋದ್ರೂ ಕರೆಕ್ಟ್. ಸುಮಾರು ಒಂದು 5 ಕಿಲೋಮೀಟರ್ ನಡೆದಂಗಿರಲ್ಲ. ಹೌದೌದು ಅವ್ರು ನಡೀತಾ ಇದ್ರೆ ರಾಜಕಾಳೆ ಮಕ್ಕಳು ನೋಡಿ ಸರ್, ರಾಜಕಾಳೆ ಹಿಂಗಿದಾಗ ಐರಾವತದಲ್ಲಿ ಬಂದ್ರೂ ಇಷ್ಟೊಂದು ಸುಖ ಸಿಗೋದಿಲ್ಲ. ಹೌದೌದು ಈ ಒಂದು ಶಕ್ತಿ ಸಿಗೋಲ್ಲ, ಈ ಒಂದು ಮಜಾ ಸಿಗಲ್ಲ. ಎಷ್ಟು ಚೆನ್ನಾಗಿ ಅವೇ ದಾರಿ ಮಾಡ್ತಾರೆ ನೋಡ್ರಿ. ಹಾಂ ಹಾಂ ಅವೇ ದಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವಕ್ಕೆ ಅಷ್ಟು ಅನುಭವ ಇದೆ. ಇಡೀ ಕರ್ನಾಟಕದಲ್ಲಿ ಎಷ್ಟು ಮೆರವಣಿಗೆಗಳು ಹೋಗಿದ್ದಾವೆ ಇವು. ನಡಮ್ಮ ನಡ ಈಗ ನಡ ನೀನು ಬೇಗ ಯಾಕೆ ನೋಡ್ಕೊಳ್ಳಿ ನೋಡೋಣ. ಕಾರ್ ಬರ್ಲಿ ಸರ್, ಯಾರು ಆ ಕಾರ್ನ ಸೆಲ್ಫಿ ತೆಗೆಯೋದಿಲ್ಲ. ಹಾ. ಒಂದ್ ಜೊತೆ ಹಳ್ಳಿ ಕಾರ್ ಎತ್ತು ರೋಡಲ್ಲಿ ಬರ್ತಾರೆ, ಪ್ರತಿಯೊಬ್ರು ಬೈಕಲ್ಲಿ ಹಾಂ ಗಾಡಿ ನಿಲ್ಸ್ಬಿಟ್ಟು ಸೆಲ್ಫಿ ತೆಗೆದು ವಿಡಿಯೋ ತೆಗಿತಾ ಇದ್ದಾರೆ. ಹೌದು. ಅದೇ ಸರ್ ಹಳ್ಳಿ ಕಾರ್ ಸಾಕ್ಬೇಕನ್ನೋದು ಹಳ್ಳಿ ಕಾರ್ ಗೊತ್ತು, ಇಡೀ ಹಾ. ದೇಶಕ್ಕೆ ಗೊತ್ತು. ಹೌದೌದು ಪ್ರತಿಯೊಂದು ಮನೇಲಿ ಹಳ್ಳಿ ಕಾರ್ ಕಟ್ಬೇಕು, ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್. ಹಾಂ ಹಾಂ ಸೂಪರ್ ಅಂತ ಏನು ಭಾಳ ಖುಷಿಯಾಗಿದ್ದಾವೆ ಅವು. ಭಾಳ ದಿನಗಳ ಮೇಲೆ ಗಾಡಿ ಓಡಿಸ್ತಾ ಇದ್ದಾವೆ. ಏಯ್ ನೀ ಹಂಗೆ ಹಗ್ಗ ಮಾತ್ರ ಹಾಕಿದ್ದಷ್ಟೇ, ಅದೇ. ಹಗ್ಗ ಹಿಡ್ದಿದ್ನ ಏನಿಲ್ಲ ನೋಡಿ, ಇಷ್ಟೇ ಅಣ್ಣ. ಅವೇ ಲೆಫ್ಟಲ್ಲಿ ಹೆಂಗೆ ಹೋಗ್ತವೆ ದಾರಿ ಮಾಡ್ಕೊಂಡು. ಅಣ್ಣ ಅವಕ್ಕೇನು ಅಣ್ಣ, ನಮ್ಮ ಮನೆನಾಗುವ ನಾನ್ ಚಿಕ್ಕ ವಯಸ್ಸಿದ್ದಾಗ ಒಂದ್ ಜೊತೆ ಎತ್ತಿದ್ವಣ. ಹಾಂ ನಮ್ಮ ಹೊಲ್ದ ಹತ್ರಕ್ಕ ಗದ್ದೆ ಹತ್ರಕ್ಕೆ ಹೋಗಿ ಊಟ ಕೊಟ್ಟು ಬರವ ಅವೇನೆ, ಅದೇ ಸೈಡ್ ಮಾಡ್ಕೊಂಡವು. ಹೌದಾ ದೇವ್ರಣ್ಣೆ ಹಾಂ ಇವು ಹಂಗೇನೇನೆ. ಕರೆಕ್ಟ್, ಭಾಳ ಚೆನ್ನಾಗಿ.
ಬೆಳ್ಳಕ್ಕೆ ಆ ಫ್ರೇಮ್ ಇಲ್ಲ ಓತ ಬಿಡೋಣ ಏನು ಮಾಡೋದು. ಇರಲಿ ಆಮೇಲೆ ಹಾಕೊಂಡು ಬಿಡಿ ಏನು ಹಾಕೋದು ಬೇಕು. ಹಾಂ ಇಲ್ಲೇ ತಿರುಗಿಸಿ ಸಾಕಿದ್ದೀನಿ. ಇಲ್ಲಿ ಓಕೆ ಬಾ ಬಾ ಏಯ್ ಇರ ಬಾ. ಬಾ ಇರ ಏಯ್ ಬಾ 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 ಅವಕಾವೇ ಕಂಟ್ರೋಲ್ ಅಣ್ಣ. ಹೌದು ನಿಧಾನ ಏಯ್ ನಿಧಾನ. ಮನೆ ಕಡೆ ಹೋಗ್ಬೇಕಾದ್ರೆ ಯಾವತ್ತು ಹಂಗೆ ಅವು. ಹಾಂ ದೊಡ್ಡ ಎತ್ತು ಕಟ್ಟಾಕು ದಮ್ ಬೇಕಣ್ಣ. ಹೌದು ಮತ್ತೆ ಏನು ಹೇಳ್ತೀನಿ ಅಂದರೆ ಈ ವಿಚಾರದಲ್ಲಿ ಹಾಂ ನಮ್ಗೇನೂ ಇಲ್ಲ ಪಾತ್ರ ಇದರಲ್ಲಿ, ಬಸವಣ್ಣಂದೇ ಪಾತ್ರ. ಹೌದು ಯಾವ ಗಾಡಿ ಹತ್ರ ಎಲ್ಲಿ ಸೈಡ್ ಹೊಡಿಬೇಕು, ಹಾಂ ಎಲ್ಲಿ ಓವರ್ಟೇಕ್ ಮಾಡಬೇಕು ಅವು ಬಿಡ್ಬೇಕು. ಹೋಗಿ ಬಂದ್ರಿ ದೊಡ್ಡ ಎತ್ತು ಯಾರು ಕಟ್ತಾರೋ ಅವರೆಲ್ಲ ಗಂಡು ಮಕ್ಳೇನೆ. ಅಲ್ಲ ಯಾಕೆ ಹೇಳ್ತೀನಿ ಅಂದರೆ ಜೊತೆ ಕರ ಕಟ್ಟೋದು ಒಂದು ಜೊತೆ ದೊಡ್ಡ ಎತ್ತು ಸಮ. ಹೌದು ಕಡೆಯಲ್ಲಿ ಎತ್ತು ಕಟ್ಟಿ ಯಾರು ಆಳ್ತಾನೋ ಅವನೇ ರಾಜನು. ಹೌದು ಹಳ್ಳಿ ಕಾರು ಉಳಿಬೇಕಂತಂದ್ರೆ ಕಡೆಯಲ್ಲಿ ಎತ್ತು ಕಟ್ಟಿ ಆಳ್ಬೇಕು. ಕಡೆಯಲ್ಲಿ ಎತ್ತೆ ಕಿಂಗ್ ಮೇಕರ್. ಹೌದು ಕಿಂಗ್ ಅಲ್ಲ ಕಿಂಗ್ ಮೇಕರ್. ಕರೆಕ್ಟ್. ಕಡೆಯಲ್ಲಿ ಎತ್ತ ಅಂತಂದ್ರೆ ಅದು ಕಟ್ಟಿರೋನ್ಗೆ ಮಾತ್ರ ಗೊತ್ತಾದ್ರ ಅನುಭವ. ಹೊಸದಾಗ ಕಟ್ಟಿ ಹೆಸರು ಮಾಡ್ಬೇಕಂತಿದ್ರೆ ಕಡೆಯಲ್ಲಿ ಎತ್ತೆ ಕಟ್ರಿ. ಕರ ಪರ ಸಾಕ್ತಾರೆ. 5 ಜೊತೆ ಅಲ್ಲ 10 ಜೊತೆ ಕರ ಕಟ್ರಿ, 1 ಜೊತೆ ದೊಡ್ಡ ಎತ್ತು ಕಟ್ರಿ, ಅದ್ರ ಮಜಾ ನೋಡ್ರಿ. ಹೌದು ಹಾಂ ಕಡೆಯಲ್ಲಿ ಎತ್ತ ಅಂದ್ರೆ ಕಿಂಗ್ ಮೇಕರ್ಗಳೇ. ಸುಮ್ಮನೆ ವಿಡಿಯೋಕ್ಕೋಸ್ಕರ ಅಂತಲ್ಲ. ಈ ಎತ್ತು ನನ್ನ ಮನೆಗೆ ಬಂದು ಎಷ್ಟು ವರ್ಷ ಆಗೈತಣ್ಣ? ಎಷ್ಟು ವರ್ಷ? ಭಾಳ ವರ್ಷ. ಇವು ಮಾಡಿರೋ ಮೆರವಣಿಗೆ ಖಾಲಿ ಹೂವಾರಗಳು. ಆಮೇಲೆ ನೋಡ್ರಿ ಎತ್ತು ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಇಟ್ಕೊಳೋದು ದೊಡ್ಡ ಎತ್ತು ಒಂದೇನೇನೆ. ಇವಾಗ ನೋಡ್ರಿ ನಾನು ನೊಗ ಮೇಲೆ ನಿಂತಿರೋದಣ್ಣ ಇಲ್ಲಿ. ಅದೇ ಈ ಏನು ಇದು ಮುಕ್ನಿ ಇದ್ರದೈತೆ, ಇದ್ರ ಮೇಲೆ ಬಂಡಿ ಇರೋದು ಇಲ್ಲಿ. ಹೌದು ನೋಡಿ ಬಂಡಿ ಮೇಲೆ ನಿಂತ್ಕೊಂಡ್ರೆ ಇನ್ನಾರು ಸಲೀಸೋದು ಎತ್ತು. ಹೌದು ಹಂಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಇರಪ್ಪ. ಇರಪ್ಪ ನೋಡೋಣ, ಹಗ್ಗ ಬಿಟ್ಟಿದ್ದೀನಿ ಇಲ್ಲಿ. ಎಲ್ಲರೂ ಬಿಟ್ಬಿಟ್ಟು ಪಕ್ಕ ಬರ್ರಪ್ಪ. ಬಿಟ್ಬಿಡ್ರಿ ನೋಡ, ಹಗ್ಗಗಳು ಬಿಟ್ಬಿಟ್ಟು ಬರ್ತೀನಿ ಮುಂದಕ್ಕೆ. ಯಾರನ್ನ ಒಬ್ರವ್ರ ನೋಡ್ರಣ್ಣ. ಯಾರು ಇಲ್ಲ. ಬಂಡಿ ಕಟ್ಬಿಟ್ಟು ನಿಲ್ಸಿದ್ದೀನಿ ಎತ್ತನ್ನ. ಹೆಂಗೆ ನಿಂತ ನೋಡಿ ಶಿಸ್ತಾಗಿ. ಎತ್ತು ಶಿಸ್ತು ಕಲಿಸ್ಬೇಕಂದ್ರೆ ಆಮೇಲೆ ಸಗಣಿ ಯಾರನ್ನ ಎತ್ಬೋದು, ಬೂಸ ಯಾರನ್ನ ಎಕ್ಬೋದು. ಎತ್ಕೋ ಗೊತ್ತು ಓನರ್ ಯಾರ ಅಂದ್ಬಿಟ್ಟು. ಕರೆಕ್ಟ್. ಹೌದು ಇದು ಬರ್ದಿಕ್ಕೊಳ್ರಿ. ಎತ್ತು ಕಟ್ಟಿರೋನ್ಗೆ ಮಾತ್ರ ಗೊತ್ತದು. ಯಾಕಂದ್ರೆ ಅವ್ರಿಗೆ ಎಲ್ಲಿ ಗಾಯ ಆಗೈತೆ ಅಂತ ನೋಡೋನು ಓನರೇ. ಆ ಕಾರಣಕ್ಕೆ ಕೆಲವು ಅವಿವೇಕಿಗಳು ಹೇಳ್ತಾವಲ್ಲ, ನೀನು ಎತ್ತೀಯ ಮಾಡ್ತೀಯ ಅಂದರೆ ನಾನು ಇನ್ನೊಬ್ಬನ ಕೆಲಸ ಕೊಟ್ಟಿದ್ದೀನಿ. ಈ ಗಾಂಡು ಮಾತುಗಳು, ಗಾಂಡು ಶೋಕಿಗಳು ಮಾಡೋರು ಇವೆಲ್ಲ ಬಿಡ್ಬೇಕು. ಕರೆಕ್ಟ್ ಅಣ್ಣ? ಹೌದು ದನ ನಾನು ಹುಲ್ಲಾಕಲ್ಲಪ್ಪ, ದಿನ ನಾನು ಬೂಸ ಇಕ್ಕಲ್ಲ. ಯಾಕೆ ಹೇಳ್ತಾವ ಮಾತು? ಏನಾನ ಇಟ್ಕೊಂಡಿದ್ದೀನ? ಏನಿಲ್ಲ. ಹಾಂ ಇರ ನುಗ್ರಪ್ಪ. 5 ಜನ ಇಲ್ಲಿ ಹಿಂಗೆ ಅದು ಎತ್ತು ಕೆಳಗೆ ನುಗ್ಗಿ ಬರಬೇಕು. ಬಾಪ ಇಲ್ಲಿ ಹಿಂಗೆ ಎತ್ತು ಹೊಟ್ಟೆ ಕೆಳಗೆ ನುಗ್ಗಿ ಬಾ. ಹಿಂಗೆ ಬಾ, ಏನು ಆಗಲ್ಲ. ನಾ ಇದ್ದೀನಿ ಅಲ್ಲಿ, ಏನು ಮುಟ್ಬೇಡ, ಬಿಟ್ಬಿಡು. ಬಾ ನುಗ್ಗಿ ಬಾ. ಇರಪ್ಪ. ಇರ ಹಿಂಗೆ ನುಗ್ಗಿ ಹಂಗೆ ಬಾಪ, ಏನು ಮಾಡಲ್ಲ ಬಾಪ.
ಏ ಏನಾಗಲ್ಲ ಬಾಪ ನುಗ್గు ಬಾಪ ಇರ್ರ ಹಂಗೆ ನುಗ್ಗ ಹಂಗೆ ಬಾ ನುಗ್ಗು ಏನಾಗಲ್ಲ ಬಾಪ ಬಾಪ ಬಿಡು ಏಯ್ ಹಂಗೆಲ್ಲ ಏನು ಮಾಡ್ಬೇಡ. ನುಗ್ಗು ಹಂಗೆ ನುಗ್ಗು ಹಂಗೆ ಬಾ ಬಾಪ ಇಂದ ಯಾರಣ್ಣ ನುಗ್ಗು ಏಯ್ ರಾಮ ಎತ್ತು ಕಟ್ಟೋದಲ್ಲ ದಮ್ಮು ಬೇಕು ಎತ್ತು ಸಾಕೋಕು ನೋಡ ಸುಮ್ಮನೆ ಎತ್ತು ಕಟ್ಕೊಂಡು ಹಳ್ಳಿ ಕಾರ್ ಹೊಡಿಯ ಹೊರ್ತು ಸಂತೋಷ ಆಗಿಲ್ಲ ಅರ್ಥ ಆಯ್ತಣ್ಣ ಮತ್ತೆ ಯಾರ ಮೀಟ್ರ್ ಇರೋರು ಏನೋ ಹಾಂ ದನ ಕಟ್ಟಿ ಅಣ್ಣ ನಮ್ಮ ರೈತರು ಎಲ್ಲರೂ ಮಾಡ್ತಾರೆ ಈ ಕೆಲವರು ಕೊಂಕ್ ಮಾತುಗಳು ಮಾತಾಡ್ತಾರೆ ನೋಡ್ರಿ ಅವರಿಂದ ಕೋಪ ಅಷ್ಟೇ ಕರೆಕ್ಟ್ ಇನ್ನೇನು ಇಲ್ಲ ಹೌದು. ಸೊಳ್ಳೆಗಳನ್ನ ಇಲ್ಲಿ ನೋಡ್ರಿ ಕಾಲಕ್ಕೆ ನಮ್ಗೂ ಕಷ್ಟ ಐತೆ ದನಕ್ಕೂ ಕಷ್ಟ ಐತೆ ಇಲ್ಲಿ ನೋಡ್ರಿ ಹೌದೌದು ಓದಿಬೋದಾಗಿತ್ತಲ್ಲ ದನ ಹೌದೌದು ಹಾ? ಹ್ಞೂ ಇಷ್ಟೇ ಇರೋದು ಬಿಜಾಕಪ್ಪ